ದೆಹಲಿಗೆ 5ರಿಂದ 7,000 ವರ್ಷಗಳ ಇತಿಹಾಸವಿದೆ. ಮಹಾಭಾರತ ಕಾಲದಲ್ಲೂ ಈ ನಗರವಿತ್ತು. ಆಗ ಇದು ಇಂದ್ರಪ್ರಸ್ಥ ಅನ್ನಿಸಿಕೊಳ್ಳುತ್ತಿತ್ತು. ದೋಅಬ್ ಅಂದ್ರೆ ಗಂಗೆ ಮತ್ತು ಯಮುನೆಯ ನಡುವಿನ ಪ್ರದೇಶ, ಅಂದ್ರೆ ಈಗಿನ ನವದೆಹಲಿ. ಈಗಿನ ನವದೆಹಲಿ ಬ್ರಿಟಿಷರ ರಾಜಧಾನಿಯಾಗುವುದಕ್ಕಿಂತ ಮುಂಚೆ 8 ಬಾರಿ 7 ಅಧಿಪತ್ಯಗಳಿಗೆ ರಾಜಧಾನಿಯಾಗಿತ್ತು. ಮಧ್ಯ ಏಷ್ಯಾದಿಂದ, ಟರ್ಕಿಯಿಂದ ಹಿಂದೂಕುಷ್ ಪರ್ವತವನ್ನು ದಾಟಿ ನಾವು ಈಗ ಕಾಣುವ ಭರತಖಂಡ ಏನಿದೆ, ಇಲ್ಲಿಗೆ ಬರುವಾಗ ಮೊದಲ ಬಾರಿಗೆ ಕಾಣುವ ಪ್ರಶಸ್ತವಾದ ಸ್ಥಳ ಅಂದರೆ ಯಮುನಾ ಮತ್ತು ಗಂಗಾ ನದಿಯ ದೋಅಬ್ ಅಂತ ನಾವು ಹೇಳ್ತೀವಲ್ಲ, ಈ ಜಾಗ. ಇದರಿಂದ ದಕ್ಷಿಣಕ್ಕೆ ಹೋದರೆ ಮತ್ತೆ ವಿಂಧ್ಯ ಪರ್ವತಗಳು ಮತ್ತೆ ಜಿಯೋಗ್ರಫಿ ಚೇಂಜ್ ಆಗುತ್ತೆ. ಆದರೆ ಗಂಗಾ ಮತ್ತು ಯಮುನಾ ನದಿಯ ಈ ಪ್ರಶಸ್ತವಾದ ಜಾಗ ಏನಿದೆ, ಇದು ನಮಗೆ ಮಧ್ಯ ಏಷ್ಯಾದಿಂದ ವಲಸೆ ಬಂದ ಜನಗಳಿಗೆ ತಕ್ಷಣ ಕಾಣಲು ಸಿಕ್ಕಂತ ಬಹಳ ಪ್ರಶಸ್ತವಾದ ಜಾಗ. ದಿಲ್ಲಿ ಸ್ಥಾಪನೆಯಾಗಿದ್ದು ತೋಮರ್ ಅಧಿಪತ್ಯದ ದೊರೆ ಅನಂಗಪಾಲ್ನಿಂದ. ಇದು ಆಗ 13 ಮಹಾದ್ವಾರಗಳಿದ್ದ ಭದ್ರಕೋಟೆಯಾಗಿತ್ತು. ಅಷ್ಟು ಪ್ರಬಲವಾಗಿದ್ದ ದಿಲ್ಲಿ ಸಿಂಹಾಸನದ ಮೇಲೆ ಕುಳಿತ ದೊರೆ ಪೃಥ್ವಿರಾಜ್ ಚೌಹಾಣ್ ದೆಹಲಿಯ ಕಡೆಯ ಹಿಂದೂ ದೊರೆ. ಆಮೇಲೆ ಮುಸ್ಲಿಂ ದೊರೆಗಳ ಆಳ್ವಿಕೆ ಆರಂಭವಾಯಿತು. 12ನೇ ಶತಮಾನದಲ್ಲಿ ಮಹಮ್ಮದ್ ಘೋರಿಯ ದಾಳಿ ನಂತರ ಆತನ ಗುಲಾಮ ಕುತುಬ್ದೀನ್ ಐಬಕ್ ದೆಹಲಿಯನ್ನ ಕೇಂದ್ರವನ್ನಾಗಿ ಮಾಡಿಕೊಂಡ. 13ನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತಕ್ಕೆ ಒಳಪಟ್ಟ ದಿಲ್ಲಿ ತುಘಲಕ್ ಲೋಧಿ ಅಧಿಪತ್ಯದ ನಂತರ ಮೊಘಲರ ಆಡಳಿತಕ್ಕೆ ಒಳಪಟ್ಟಿತು. ಮೊಘಲರು ಬರೋದು ಅಥವಾ ನಮ್ಮ ಇಸ್ಲಾಂ ಅರಸರು ಬರುವುದಕ್ಕೂ ಮೊದಲು ತೈಮೂರ್ ಅಂತ ಇದ್ದ, ಇಲ್ಲಿ ರಜಪೂತರು ಇದ್ರು. ಆದರೆ ಕುತುಬುದ್ದೀನ್ ಅವನು ಸ್ಲೇವ್ ವಂಶದ ಮಹಮ್ಮದ್ ಗೋರಿ ಇಲ್ಲಿಗೆ ಬಂದಾಗ ಅವನು ಇದನ್ನ ತನ್ನ ಆಳ್ವಿಕೆಗೆ ಒಳಪಟ್ಟರೆ ಇಲ್ಲಿ ತನ್ನ ರಾಜಧಾನಿ ನಿರ್ಮಿಸುವುದು ಅಂತ ಒಂದು ಕಲ್ಪನೆ ಬಂತು. ಆ ಕಲ್ಪನೆ ಬರುವುದಕ್ಕೆ ಕಾರಣ ಒಂದು, ಆಗ ಖಾಲಿ ಇದ್ದಂಥ ಜಾಗ ಇದು ಮತ್ತು ಇಲ್ಲಿಯ ಜಿಯೋಗ್ರಫಿ ಅದು. ಆಮೇಲೆ ಅವನಿಗೆ ಇಲ್ಲಿಂದ ಇನ್ನೂ ದಕ್ಷಿಣಕ್ಕೂ ಹೋಗುವಷ್ಟು ಚೈತನ್ಯ ಇರಲಿಲ್ಲ. ಗುಜರಾತ್ವರೆಗೆ ಅಷ್ಟೇ ಹೋದ, ಅಲ್ಲಿಂದ ಹೋಗಲಿಲ್ಲ, ಅಲ್ಲಿಂದ ಪೂರ್ವಕ್ಕೂ ಕೂಡ ಹೋಗಲಿಲ್ಲ ಅವನಿಗೆ. ಆದ್ದರಿಂದ ನೀರು ಮತ್ತು ನೆಲವನ್ನು ಕಂಡು ಅವನು ಈ ಜಾಗವನ್ನು ರಾಜಧಾನಿಯಾಗಿ ಆಮಿಸ್ಕೊಂಡ. ಆಮೇಲೆ ನಿರಂತರವಾಗಿ ಅದು ಸುಮಾರು 18ನೇ ಶತಮಾನದವರೆಗೆ ಹಾಗೆ ಬಂತದು. ಆಮೇಲೆ ಬ್ರಿಟಿಷರು ಅದನ್ನು ಕಲ್ಕತ್ತಾಕ್ಕೆ ವರ್ಗಾಯಿಸಿಕೊಂಡ್ರು. ಆದರೆ ನಾವು ಈಗಲೂ ನೋಡಬಹುದಾದ ಓಲ್ಡ್ ಸಿಟಿ ಅಂದ್ರೆ ಚಾಂದನಿ ಚೌಕ್, ಕೆಂಪುಕೋಟೆ ಮುಂತಾದವು ಬಂದಿದ್ದು ಶಹಜನಾಬಾದ್ ಎಂಬ ಹೆಸರಿನ ರಾಜಧಾನಿಯಲ್ಲಿ. ಈಗಿನ ದೆಹಲಿಯೇ ಶಹಜನಾಬಾದ್. ದೆಹಲಿಯಲ್ಲಿ 7 ಶತಮಾನಗಳ ಮುಸ್ಲಿಂ ದೊರೆಗಳ ಆಳ್ವಿಕೆ ಬಹದ್ದೂರ್ ಶಾ ಜಾಫರ್ ಮೂಲಕ ಕೊನೆಯಾಯಿತು. 1857ರಲ್ಲಿ ದೆಹಲಿ ಬ್ರಿಟಿಷರ ಪಾಲಾಯಿತು. 1857ರ ಸಿಪಾಯಿ ದಂಗೆ ಸಂದರ್ಭದಲ್ಲಿ ಬ್ರಿಟಿಷರು ಬಹದ್ದೂರ್ ಶಾ ಜಾಫರ್ನನ್ನು ರಂಗೂನ್ ಜೈಲಿಗೆ ಕಳಿಸಿದರು. ಆಗ ಪಶ್ಚಿಮ ಬಂಗಾಳ ಕಲ್ಕತ್ತಾ ನಗರದ ರಾಜಧಾನಿಯಾಗಿತ್ತು. ಬ್ರಿಟಿಷರು ದೆಹಲಿಯನ್ನು ಭಾರತದ ರಾಜಧಾನಿ ಎಂದು ಘೋಷಿಸಿದರು. ದೇಶದ ಹೃದಯದಂತೆ ಇರುವ ದೆಹಲಿ ಶಕ್ತಿ ಕೇಂದ್ರವಾಯಿತು. ಹಳೆಯ ಸಾಮ್ರಾಜ್ಯಗಳು ಸಮಾಧಿಯಾಗುತ್ತಾ ಹೊಸ ಸಾಮ್ರಾಜ್ಯಗಳ ಉದಯ ನಗರಿಯೇ ದೆಹಲಿ. ಮಹಾಭಾರತದ ಕಾಲದಲ್ಲಿ 18 ಅಕ್ಷೋಹಿಣಿ ಸೈನ್ಯದಿಂದ ಹಿಡಿದು ಪಾಣಿಪತ್ ಕದನ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ದೇಶ ವಿಭಜನೆಯ ನಂತರ ಇತ್ತೀಚಿನ ಸಿಖ್ ಮಾರಣ ಹೋಮದವರೆಗೆ ಸಾಮ್ರಾಜ್ಯಕ್ಕಾಗಿಯೇ ಇಲ್ಲಿ ಅಸಂಖ್ಯಾತ ಕಣಗಳು ಉರುಳಿವೆ. ಯುದ್ಧದ ಬಗ್ಗೆ ಮಾತನಾಡುತ್ತಲೇ ಶಾಂತಿಯ ಭ್ರಮೆ ಹುಟ್ಟಿಸುವ ನಗರದ ಹೆಸರೇ ದಿಲ್ಲಿ ಎಂದಿರಬೇಕು. ಕ್ಯಾಮರಾಮನ್ ಕೈಲಾಶ್ ಗೌರ್ ಜೊತೆಗೆ ಪ್ರಶಾಂತ್ ಮಾತು, ಸುವರ್ಣ ನ್ಯೂಸ್ 24/7.